ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಹೋದ ನಂತರ ಅಲ್ಲಿ ದುರಸ್ತಿ ಕೆಲಸಗಳು ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಇವತ್ತಿನಿಂದ ಗೇಟ್ ಅಳವಡಿಸುವಂತಹ ಕೆಲಸಕ್ಕೆ ತಜ್ಞರ ತಂಡ ಮುಂದಾಗಲಿದೆ. ಅಪ್ಡೇಟ್ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಗಭದ್ರಾ ಡ್ಯಾಮ್ ಗೇಟ್ ಕಟ್ ಅವಘಡ. ಇಂದಿನಿಂದ ಗೇಟ್ ಕೂರಿಸೋ ಕೆಲಸ ಆರಂಭ. ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತು ಹೋಗಿದ್ರಿಂದ ತುಂಗಭದ್ರಾ ಜಲಾನಯನ ಪ್ರದೇಶದ ಜನ ಕಂಗಾಲಾಗಿದ್ದಾರೆ. ಈಗಾಗಲೇ ಗೇಟ್ ಕಿತ್ತು ಹೋಗಿ 4 ದಿನ ಆಗಿದ್ದು ಭರ್ತಿಯಾಗಿದ್ದ ಜಲಾಶಯ ಖಾಲಿಯಾಗ್ತಿದೆ. ಇದೆಲ್ಲದಕ್ಕೂ ಕಾರಣ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಇದೆಲ್ಲದರ ನಡುವೆ ಹೇಗಾದ್ರೂ ಮಾಡಿ ಕಿತ್ತು ಹೋಗಿರುವ ಗೇಟ್ ಅಳವಡಿಕೆ ಮಾಡೋಕೆ ಅಧಿಕಾರಿಗಳು ಜನಪ್ರತಿನಿಧಿ ಹೆಣಗಾಡ್ತಿದ್ದಾರೆ. ಹೀಗಾಗಿ ತಜ್ಞರ ತಂಡ ಜಲಾಶಯದಲ್ಲಿ ಬೀಡು ಬಿಟ್ಟಿದ್ದು ಗೇಟ್ ಕೂಡಿಸೋಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕಿತ್ತು ಹೋದ ಜಲಾಶಯ ವೀಕ್ಷಣೆ ಮಾಡಿದ್ರು. ಡ್ಯಾಂ ವೀಕ್ಷಣೆ ಬಳಿಕ ತಜ್ಞ ಕನಯ್ಯ ನಾಯ್ಡು ಅಂಡ್ ಟೀಮ್ ಜೊತೆಗೆ ಸಭೆ ನಡೆಸಿ ಮಾಹಿತಿ ಪಡೆದ ಸಿಎಂ ತ್ವರಿತಗತಿಯಲ್ಲಿ ಗೇಟ್ ಕುಡಿಸೋಕೆ ಏನೆಲ್ಲ ಬೇಕೋ ಅದನ್ನ ಮಾಡೋಕೆ ಸೂಚಿಸಿದ್ರು. 45 ವರ್ಷ 60 ವರ್ಷ ರಿಟೈರ್ ಆಗಿದ್ರೆ 100 ವರ್ಷನಲ್ಲಿ ಕೆಲಸ ಮಾಡಿದ್ರೆ ಹೇಗಿರ್ತದೆ? ಅದೇ 45 ವರ್ಷ ಇದು ಲೈಫು. ನಮ್ಮ ಬಾಡಿನಲ್ಲಿ ಯಾರು ಡೆವಲಪ್ ಆಗ್ತದೆ ಅದನ್ನೆಲ್ಲ ಇದೇ ಮಾಡಿರ್ತದೆ. 3 ಜನ ಜಗಳ ಮಾಡಿದ್ರೆ ರೊಕ್ಕ ಕೊಟ್ಟು ನಾವು ಚೇಂಜ್ ಮಾಡೋದು. ನಾವು ನಿಮ್ಮನ್ನು ಹೋಲ್ಡ್ ಮಾಡ್ತಾರೆ. ಪರಿಸ್ಥಿತಿ ಅಂದ್ರೆ ಚೆಕ್ ಮಾಡಬೇಕು. ಅದಕ್ಕೂ ಸ್ಕೀಮ್ ಕೊಟ್ಟಿದ್ದೀನಿ. ಇವಾಗ 12 ಫುಟ್ ನೀರು ಹೋಗುವಾಗ ಗೇಟ್ ಇಲ್ಲ. ನಾನು 3 ದಿವಸ ಪ್ಲಾನ್ ಮಾಡಿಸ್ಕೊಟ್ಟಿನಿ ಅವ್ರಿಗೆ. ಮಾಡುವಾಗ ಒಂದು ದಿನ ಆ ಕಡೆ ಈ ಕಡೆ ಆಗಬಹುದು. ಹೀಗಾಗಿ ಇಂದು ಕನಯ್ಯ ನಾಯ್ಡು ತಂಡದಿಂದ ಗೇಟ್ ಕೂರಿಸೋ ಕೆಲಸ ಆರಂಭ ಆಗಲಿದೆ. ಕಿತ್ತು ಹೋಗಿರುವ ಜಲಾಶಯದ ಗೇಟ್ ಕೂರಿಸೋಕೆ ಇಂದಿನಿಂದ ಕೆಲಸ ಆರಂಭ ಆಗಲಿದ್ದು ಗೇಟ್ ಅಳವಡಿಕೆಗೆ 3 ದಿನ ಬೇಕಾಗುತ್ತೆ. 45 ವರ್ಷಗಳ ಬಳಿಕ ಡ್ಯಾಮ್ ಗೇಟ್ ಬದಲಾಯಿಸಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಹೀಗಾಗಿ ಸೆಪ್ಟೆಂಬರ್ 15ರ ಒಳಗೆ ಗೇಟ್ ಬದಲಾಯಿಸಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇನ್ನು 12 ಅಡಿ ನೀರು ಇಳಿದ ಮೇಲೆ ಗೇಟ್ ಅಳವಡಿಕೆ ಮಾಡಲಾಗುತ್ತೆ. ಅದಕ್ಕಾಗಿ ಈಗಾಗಲೇ 3 ದಿನದ ಪ್ಲಾನ್ ಸಿದ್ಧವಾಗಿದೆ. ಗೇಟ್ಗೆ 5 ಗೇಟ್ ಪ್ಲೇಟ್ ಬೇಕಾಗಿದ್ದು ಸದ್ಯ 8 ಪ್ಲೇಟ್ ರೆಡಿ ಮಾಡಿಕೊಳ್ಳಲಾಗಿದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಿದ್ರಿಂದಾಗಿ ಈಗಾಗಲೇ ಅದನ್ನ ರಿಪೇರಿ ಮಾಡತಕ್ಕಂಥ ಕಾರ್ಯಗಳು ಕೂಡ ಬರದಿಂದ ಸಾಗಿದೆ. ಇದಕ್ಕೆ ನಿನ್ನೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡೋದ್ರ ಮೂಲಕ ತಜ್ಞರ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ರು. ಅದಾದ್ಮೇಲೆ ಯಾವ ಹಂತದಲ್ಲಿ ಗೇಟ್ ಅನ್ನು ಕೂಡಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ರು. ನಿಮಗೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದ್ರೆ ಈಗಾಗಲೇ ಏನು 19ನೇ ಗೇಟ್ ಕಿತ್ತು ಹೋಗಿದೆ, ಆ ಗೇಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಅಂದ್ರೆ ಗೇಟ್ ನ ಚೈನ್ ಲಿಂಕ್ ಸಂಪೂರ್ಣವಾಗಿ ಕಟ್ ಆಗಿದ್ರ ಭಾಗವಾಗಿನೇ ಒಂದೇ ಒಂದು ಗೇಟ್ ನಿಂದ ಬರೋಬ್ಬರಿ 35,000 ಕ್ಯೂಸೆಕ್ ಅಂದ್ರೆ ನೀರು ಈಗಾಗಲೇ ಜಲಾಶಯದಿಂದ ನದಿಗೆ ಹರಿದು ಹೋಗ್ತಾ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಅಂದ್ರೆ ಈಗಾಗಲೇ ತಜ್ಞರಾಗಿರ್ತಕ್ಕಂಥ ಕನ್ನಯ್ಯವರು ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚಿಕೊಂಡಿದ್ದಾರೆ. ಅದೇನು ಪ್ರಮುಖ ಏನಂದ್ರೆ ಈಗಾಗಲೇ 45 ವರ್ಷಗಳ ಬಳಿಕ ಡ್ಯಾಮ್ನ ಗೇಟ್ ಅನ್ನು ಬದಲಾಯಿಸಬೇಕಾಗಿತ್ತು, ಆದ್ರೆ ಇದುವರೆಗೂ ಬದಲಾಯಿಸಿಲ್ಲ. ಹೀಗಾಗಿನೇ ಸೆಪ್ಟೆಂಬರ್ 15ರೊಳಗಾಗಿ ಗೇಟ್ ಅನ್ನು ಬದಲಾಯಿಸಬೇಕು ಅನ್ನುವಂತ ಮಾತನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವೀಗ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಅದಕ್ಕಾಗಿ ಅಗತ್ಯ ಪ್ಲಾನ್ಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಮತ್ತೊಂದು ಕಡೆಗೆ ಈಗಾಗಲೇ 3 ಪ್ಲಾನ್ಗಳನ್ನ ಸಿಎಂ ಅವರು ಮುಂದೆ ಈಗಾಗಲೇ ಕನ್ನಯ್ಯವರು ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಒಟ್ಟು 8 ಗೇಟ್ ಪ್ಲೇಟ್ಗಳು ಬೇಕಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ 8 ಪ್ಲೇಟ್ಗಳು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಟ್ಟು 3 ಹಂತಗಳಲ್ಲಿ ಗೇಟ್ ಅನ್ನು ಕೂಡಿಸುವಂತ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳು ಸಮರ್ಪಕವಾಗಿ ಅನುದಾನವನ್ನು ಕೊಡದೇ ಇರೋದ್ರ ಭಾಗವಾಗಿನೇ ಇವು ಹೊಸ ಗೇಟ್ಗಳನ್ನ ಕೂಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಡ್ಯಾಮ್ನಲ್ಲಿರ್ತಕ್ಕಂಥ ಗೇಟ್ ಕಿತ್ತೋಗ್ಲಿಕ್ಕೂ ಕೂಡ ಕಾರಣವಾಯಿತು. ಕಾಲಕ್ಕೆ ಅದನ್ನ ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತ ಮಾತನ್ನ. ಯಾಕಂದ್ರೆ ಈಗಾಗಲೇ ಚೈನ್ ಲಿಂಕ್ ಕಟ್ ಆಗಿದ್ರ ಭಾಗವಾಗಿ ಏನೋ ಆ ಗೇಟ್ ಏನಿದೆ ಅದು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚುವಾಗಿದೆ. ಅದು ತೇಲಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಸಹಿತ ಗಮನಿಸಬಹುದು. ಇಂದು ಗೇಟ್ ರಿಪೇರಿ ಕಾರ್ಯ ಆರಂಭ ಆಗಲಿದ್ದು ಸಾಧ್ಯವಾದಷ್ಟು ನೀರು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಅಧಿಕಾರಿಗಳದ್ದಾಗಿದೆ. ಅದೇ ನಿಟ್ಟಿನಲ್ಲಿ ತಜ್ಞರ ತಂಡವು ಎಲ್ಲಾ ರೀತಿ ಪ್ರಯತ್ನ ಆರಂಭ ಮಾಡಿದ್ದು ಜಲಾನಯನ ಪ್ರದೇಶದ ಜನರಲ್ಲೂ ಸಣ್ಣದಾದ ಆಶಾಭಾವನೆ ಮೂಡಿದೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.